Hey guys, it's me Veda Somshekar. Welcome back to Solo Trip Part 4 and Day 2 of ಕೇದಾರ್ಕಂಠ ಟ್ರಕ್. ಇವತ್ತು ನಾವು ಹೋಗ್ತಾ ಇರೋದು ಜೂಡಕ ತಲಾಬಿಂದ ಕೇದಾರ್ಕಂಠ ಬೇಸ್ ಪಾಯಿಂಟಿಗೆ. ಡಿಸ್ಟೆನ್ಸ್ ಬಂದು 4 ಕಿಲೋಮೀಟರ್ ಅಷ್ಟೇ, 2 to 3 hours ಇದೆ. ಬೆಳಗ್ಗೆ ಬೇಗ ಎದ್ದು ಆಚೆ ಬಂದು ನೋಡಿದ್ರೆ ಎಲ್ಲ ಗ್ರೂಪ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ರು. ಏನಪ್ಪ ಮಾಡ್ತಿದ್ದಾರೆ ಅಂತ ನೋಡಿದ್ರೆ ಜೂಡಕ ತಲಾಬಲ್ಲಿದ್ದ ಪಾಂಡ್ ಫುಲ್ ವಾಟರು ಫುಲ್ ಫ್ರೀಸ್ ಆಗೋಗಿತ್ತು. ಎಲ್ಲ ವೀಡಿಯೋಸ್ ಫೋಟೋಸ್ ತಗೋತಾ ಇದ್ರು. ಅದಕ್ಕೆ ನಾನು ನಂದು ಒಂದು ಇರಲಿ ಅಂತ ಒಂದು ವೀಡಿಯೋ ಮಾಡಿಸ್ಕೊಂಡೆ. ಆಮೇಲೆ ಹಂಗೆ ಹೋಗಿ ರೆಡಿಯಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮುಗಿಸಿ ಸ್ವಲ್ಪ ಬಾಡಿ ವಾರ್ಮ್ ಆಗಲಿ ಅಂತ ಪುಷಪ್ಸ್ ಮಾಡಿಕೊಂಡು ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡು ಟ್ರಕ್ಕಿಂಗಿಗೆ ರೆಡಿ ಆದ್ವಿ. ನಾವು ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ ಅರೌಂಡ್ 10 ಆಗಿತ್ತು. ಹಾಗೆ ಹೋಗ್ತಾ ಫಸ್ಟ್ ಬಿಟ್ ಪಾಯಿಂಟಲ್ಲಿ ನಮ್ಮ ಟ್ರಕ್ ಲೀಡ್ಗೆ ಕನ್ನಡ ಹೇಳ್ಕೊಟ್ಟು See, meet our truck lead, Sharmaji. Kapil Sharma. Okay. Next, I will also join with him as a truck lead. Don't think like that. I will not join. Okay. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? How are you? ಚೆನ್ನಾಗಿದ್ದೀರಾ? Super. Sharmaji. Super. Thank you. ಈ ಸಚ್ ಎ ಸ್ವೀಟ್ ಗಾಯ್. ತುಂಬ ಚೆನ್ನಾಗಿ ಕನ್ನಡನ ಮಾತಾಡಿದ್ರು ಮತ್ತು ವ್ಯೂನ ಎಂಜಾಯ್ ಮಾಡಿಕೊಂಡು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಕೇದಾರ್ಕಂಠ ಟ್ರಕ್ ಅಂದರೆ ಇಟ್ಸ್ ನಾಟ್ ಎ ಈಸಿ ಟ್ರಕ್. ವಿ ನೀಡ್ ಮೋರ್ ಎಂಡರೆನ್ಸು, ಸ್ಟ್ರೆಂತು ಎಲ್ಲ ಬೇಕು. ವಿಂಟರ್ ಟ್ರಕ್ ಆಗಿರೋದ್ರಿಂದ ಫುಲ್ ಬಿಸಿಲಿದ್ರೂ ಸಹ ವಿಂಡು ತುಂಬ ಕೋಲ್ಡ್ ಇರುತ್ತೆ. ಹಾಗೆ ಟ್ರಕ್ಕಿಂಗ್ ಮಾಡ್ತಾ ಮಾಡ್ತಾ ಸೆಕೆಂಡ್ ಬಿಟ್ ಸ್ಟಾಪ್ ಬಂದೇ ಬಿಡ್ತು. ಆವಾಗ ಹಾಗೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿಕೊಂಡು ಮತ್ತು ನಮ್ಮ ಪಕ್ಕದ ಸ್ಟೇಟ್ ಅವ್ರನ್ನ ಮೀಟ್ ಮಾಡಿಕೊಂಡು ಅವ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಮ್ಮ ಪಕ್ಕದ ಸ್ಟೇಟ್ ಅವ್ರನ್ನ ನಾವು ಮೀಟ್ ಮಾಡೋಕೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ನಮ್ಮ ಸ್ಟೇಟ್ ಅವ್ರನ್ನೇ ಮೀಟ್ ಮಾಡಿದಷ್ಟು ಖುಷಿ ಆಗುತ್ತೆ. ಸಿ ಯು ಕ್ಯಾನ್ ಮೀಟ್. Hi guys, I'm from Andhra. We just reached out to Kedarkantha base camp. It's all good. ये भाई. हेलो, अभी हम जस्ट केदारकंठा बेस कैंप में पहुंचे. फीलिंग सो गुड. We are from Pune, Maharashtra. We are from Hyderabad. Hyderabad. They are from Hyderabad, Pune, Maharashtra. I got all the state friends. I'm so happy. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಅರೌಂಡ್ 1:30ಗೆಲ್ಲ ನಾವು ಕೇದಾರ್ಕಂಠ ಬೇಸ್ನ ರೀಚ್ ಆದ್ವಿ. ಹಾಗೆ ಲಂಚ್ನ ಮುಗಿಸ್ಕೊಂಡು ಒಂದು ರೌಂಡ್ ವಾಕ್ ಮಾಡಿಕೊಂಡು ಗೇಮ್ ಆಡೋಣ ಅಂತ ಗೇಮ್ ಸ್ಟಾರ್ಟ್ ಮಾಡಿದ್ವಿ. ಸ್ಟ್ರೇಂಜರ್ಸ್ ಜೊತೆ ಊನ ಆಡೋ ಮಜನೇ ಬೇರೆ, ಏನಂತೀರ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಗೇಮ್ ಆಡಿ ಮತ್ತು ಈವ್ನಿಂಗ್ ನಮಗೆ ಸ್ನ್ಯಾಕ್ಸ್ಗೆ ಮ್ಯಾಗಿನ ಪ್ರೊವೈಡ್ ಮಾಡಿದ್ರು. ಮ್ಯಾಗಿನ ತಿಂದ್ಕೊಂಡು ಒಂದೊಳ್ಳೆ ಸನ್ಸೆಟ್ನ ನೋಡಿಕೊಂಡು ನಾಳೆ ಐಟಿನರಿನ ಎಕ್ಸ್ಪ್ಲೈನ್ ಮಾಡಿದ್ರು. ಯಾವ ಥರ ಇರುತ್ತೆ, ಎಷ್ಟು ಡಿಫಿಕಲ್ಟಿ ಇರುತ್ತೆ, ಯಾವ ಥರ ನಾವು ಸರ್ವೈವ್ ಆಗಬೇಕು, ಎಷ್ಟು ಕೋಲ್ಡ್ ಇದೆ, ನಾವು ಬೇಸ್ ಕ್ಯಾಂಪಲ್ಲಿ ಇರೋದ್ರಿಂದ ಎಷ್ಟು ಕೋಲ್ಡ್ ಇದೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಹಾಗೆ ಮುಗಿಸ್ಕೊಂಡು ನಾವು ನಾಳೆ ಬೆಳಗ್ಗೆ ಅರ್ಲಿ ಮಾರ್ನಿಂಗು ಟ್ರಕ್ನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಬೇಗ ಡಿನ್ನರ್ನ ಮುಗಿಸಿ ನಾವು ಹೋಗಿದ್ದೆ ಮಲ್ಗೋದಕ್ಕೆ ಅಂತ. ಏನು ಕೋಲ್ಡ್ ಇದೆ ಅಂತೀರ, ಎಷ್ಟು ಲೇಯರ್ ಹಾಕಿದ್ರೂ ಸಾಕಾಗ್ತಿರಲಿಲ್ಲ ಗುರು, ಅಷ್ಟು ಕೋಲ್ಡು. ಓಕೆ ಗಾಯ್ಸ್, ಮತ್ತೆ ನಾಳೆ ಸಿಗುವ. ಬಾಯ್.